ಆ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥ ಕೈಗೆಯಲ್ಲ. ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಈ ಸೌವರ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಆದವ ಮರಳುಗಳೇ ಸತ್ತು. ಶಕುನಿ, ಅಂದು ನೀಗೈದ ಶಪಥವೇನಾಯಿತು ಶಕುನಿ? ನಿನ್ನ 100 ಜನ ಸೋದರನು ಕೊಂದಂತ ಆ ದುಷ್ಟ ದುರ್ಯೋಧನ ಅರಮನೆಯಲ್ಲಿ ಪೃಷ್ಟಾಂಗ ಭೋಜನವನ್ನು ಸೇವಿಸುತ್ತ ತನ್ನ ಸೋದರಿಗೆ ಕೊಟ್ಟಂತ ಶಪಥವೇ ಮರೆತೆಯ ಶಕುನಿ? ಛೀ, ನೀನೊಬ್ಬ ಮಾತೃ ದ್ರೋಹಿ, ದ್ರೋಹಿ, ದ್ರೋಹಿ. ಈ ಸೌಬಲ ರಾಜ ಶಕುನಿ ಆಶ್ವಾಸನೆಗಳನ್ನು ಅಲ್ಲಗೈತಿರುವ ಆದವ ಮರಳುಗಳೇ ಸದ್ದು. ಏನೀ ಕುಕ್ಷಿ ಬಗೆಯ ಕೂವದ ಕಂಠದ ಕರ್ಕಸ ಕೇಕೆ? ಏನೀ ಪ್ರಳಯೋಗ್ಯ ಜ್ವಾಲೆಯನ್ನು ಪ್ರಚೋದನೆಗೈತಿರುವ ಪ್ರಚಂಡ ಮಾರತ ತಾಂಡವದ ನರ್ತನ? ಅಖಂಡ ಭರತ ಖಂಡಕ್ಕೆ ಕುವಕ ಕುಕ್ಷಿಕತೆಯ ಪ್ರವೀಣ, ಮೋತ್ಸರ್ಯದ ಮಹಾನಿಪುಣ, ಈ ಕಪಟ ದೂತ ವಿಕ್ರಮಿ ಶಾರದನಾದ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಕೆ ಕಾರಣಕರ್ತನಾದ ದುರ್ಮಾಂತ, ದುರ್ಜಾತ, ದುಷ್ಟ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸೋದರರನ್ನು ಮತ್ತು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿ ಬಂಧನದಲ್ಲಿರಿಸಿ ದಿನಕ್ಕೊಂದು ಹಿಡಿಯನ್ನ, ಒಂದು ಒಳ ನೀರನ್ನು ಕೊಡುತ್ತಿದ್ದೆ. ಅದನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯು ನಡುಗುತ್ತಿರುವುದು. ಮನಸ್ಸಿನಲ್ಲಿ ದೇಶದ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ರೋಚಕರಾಳೆ. ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ರೋಚಕರಾಳೆ. ಅರಳಿದ ದಾವು ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂಶಗಳು. ಅರಳಿದ ದಾವು ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂಶಗಳು. ದಗದಗ ನೆತ್ತಿದ ದೇಶ ಜ್ವಾಲೆ ಕೈಸುತ್ತಿರುವುದು ರೋಚಕರಾಳೆ. ದುರ್ಯೋಧನ ಸೋಲಿಸಿ ನಮ್ಮನ್ನು ಕುರುಪತಿ ತಂದರು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ದುರ್ಯೋಧನ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ಅಣ್ಣ ತಮ್ಮಂದಿರು 100 ನಾವು, ನಮಗೊದಗಿರುವುದು ಸೆರೆಮನೆ ಸಾವು. ದುರ್ಯೋಧನ ಅಣ್ಣ ತಮ್ಮಂದಿರು 100 ನಾವು, ನಮಗೊದಗಿರುವುದು ಸೆರೆಮನೆ ಸಾವು. ದಗದಗ ನೆತ್ತಿದ ದೇಶ ಜ್ವಾಲೆ ಕೈಸುತ್ತಿರುವುದು ರೋಚಕರಾಳೆ. ಒಬ್ಬನು ಉಳಿದಿಯನೀಗ ತೀರಿನ ಸದಂಗರ ಸಾಲವ ಬೇಗ.
ನೂರೊಳಲ್ಲೊಬ್ಬನು ಉಳಿದಿಯ ನೀಗ ತೀರಿಸನ ಸಾಲವ ಬೇಗ ಎಮ್ಮರವಾಯಿತು ಎನ್ನಯ ಸೇಡು 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 ಸೇಡು. ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿರುವುದು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿರುವುದು ಸೆರೆಮನೆ ಸಾವು. ದಗ 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 ದುರ್ಯೋಧನ, ನಿನ್ನ ಅಪಜಯದ ಅಪಮೂರ್ತಿಗೆ ಅಮಂಗಳ ನಾಂದಿಯನ್ನಾಡಿ ಗಾಂಧಾರ ವಂಶಜರು ಹರಣ ತೊರೆದು ಅದೆಷ್ಟು ವರುಷಗಳು ಹುರುಳಿ ಹೋದವು ಗೊತ್ತೇ? ಅದೆಷ್ಟು ವರುಷಗಳು ಹುರುಳಿ ಹೋದವು. ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲದ ಹಸುನೀಗಿದವರ ಆತ್ತನಾದ ನನ್ನ ಕಣ್ಣೆದರಲ್ಲಿ ನಡೆದ ಆ ಹಸುರಿ ಕೃತ್ಯದ ಘೋರ ಯಾತನೆ ನನ್ನ ಕರುಳು ತಾವನ್ನೇ ಹಿರಿದು ಹಿಂಡುತ್ತಿದೆ. ನನ್ನ ಸೋದರಿ ಗಾಂಧಾರ ದೇವಿಯ ಮಾನಸಿಕ ವೇದನೆ ಕಣ್ಣಿದ್ದರೂ ಕುರುಡಿಯಂತೆ ಪತಿಯನ್ನನುಸರಿಸುವ ಆ ಮಾನವತೆಯ ಆದರ್ಶತೆಯನ್ನು ಕಂಡು ನನ್ನ ಹೃದಯ ಕರಾಗಿ ನೀರಾಗಿ ಎರಿಯುತ್ತಿದೆ. ಕಂಗಳಿಸುವುದಲ್ಲ, ಕಾರಾಗೃಹವಾಗಿ ಕಿವಿಯಲ್ಲಿ ಕೇಳುವ ಕೂಗು ಕರ್ಕಸದ ಕಿಡಿಯಾಗಿ ನಾನು ನಿಂತ ನೆಲವೇ ಈ ಶತ ಜೀವಗಳ ಚಿತೆ ಉರಿಸುವ ಮಶಡವಾಗಿ ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ದುರ್ಯೋಧನ ಒಂದು ಸೇಡಿನ ಕಿಡಿಯಾಗಿ ಉಳಿದು ಇಂದು ಕುರುಕುಲದ ಗೂಡನ್ನೇ ಒಡೆದು ಈ ಪಡವಿ ಪುಡಿ ಮಾಡಿ ಈ ಬೀಡಲ್ಲಿ ಚೆಲ್ಲಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಮಾಡಿದರು ನನ್ನ ಒಡನಾಡಿ ಸೋದರರು. ಈ ನಾಡಿನ ಒಡೆಯ ತನ್ನ ಬಂಧು ಬಾಂಧವರನ್ನು ಹತ್ತು ಹಂಬಲಿಸಿ ಅವರ ಕರಗಿ ಸಾಯಬೇಕೆಂದು ಆ 100 ಜನರ ತುತ್ತನ್ನು ನನಗೆ ಕೊಟ್ಟು ಅವರ ಶಕ್ತಿಗಳನ್ನೆಲ್ಲ ನನಗೆ ದಾರೆ ಎರೆದು ಸೇಡೆಂಬ ದಾವಾಗ್ನಿಯಿಂದ 100 ವಾಣಿಯಿಂದ ಶಕುನಿ 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 ಎಂದು ಅಭಿಧಾನವಿಟ್ಟು ಒಬ್ಬೊಬ್ಬರಾಗೆ ಸತ್ತರು ಕೌರವೇಶ್ವರ, ಒಬ್ಬೊಬ್ಬರಾಗೆ ಸತ್ತರು. ಆ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಚ್ಚರದೆ ಉಳಿದು ನಿರಂತರ ಕಟುಕತನದಿಂದ ಭಯಾನಕ ಪಡಭಾಗ್ಯ ಜ್ವಾಲೆಯಿಂದ ನೊಂದು ಬೆಂದು ಕುಂದಿ ಕುಂದಿ ಕುಶವಾದ ಈ ನನ್ನ ಶರೀರವನ್ನು ಅಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡು ತುಂಡಾಗಿ ಕತ್ತರಿಸಿ ನೋಡಿದರೆ ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ. ಸೇಡೆಂಬ ಕಿಡಿ ಈ ನನ್ನ ಈಡೇರಿಸು ಬಿಡುತ್ತಲವೋ, ಸೇಡೆಂಬ ಕಿಡಿ ಈ ನನ್ನ ನುಡಿ ಈಡೇರಿಸು ಬಿಡುತ್ತಲವೋ. ಈ ನಿನ್ನ ಕುರುವಂಶದ ದಾನ, ಈ ನಿನ್ನ ಕುರುವಂಶದ ದಾನ ಏನಾದರೂ ಉಳಿಸದೆ ಬಿಡನೆ, ಏನಾದರೂ ಉಳಿಸದೆ ಬಿಡನೆ. ಸೇಡೆಂಬ ಕಿಡಿ ಈ ನನ್ನ ನುಡಿ ಈಡೇರಿಸು ಬಿಡುತ್ತಲವೋ. ಏಡಿ ಸಭೆಯ ಕೊಂಡೆಯ ದ್ರೋಹಿ, ಏಡಿ ಸಭೆಯ ಕೊಂಡೆಯ ದ್ರೋಹಿ, ಕೇಡಿ ಸಭೆಯ ಕೊಂಡೆಯ ದ್ರೋಹಿ. ದಗ್ಬ ಮಾಡಿ ಕುರುನಾಶವಗೈವೆ, ದಗ್ಬ ಮಾಡಿ ಕುರುನಾಶವಗೈವೆ. ಸೇಡೆಂಬ ಕಿಡಿ ಈ ನನ್ನನ್ನು ಈಡೇ ಬಿಡು ಚಲವೋ, ಬಿಡು ಚಲವೋ, ಬಿಡು ಚಲವೋ. ದುರ್ಯೋಧನ, ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರನ್ನು ಒಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರು ರಾಜ್ಯದಿಂದ ಓಲೈಸಿಕೊಳ್ಳುತ್ತಾ ಈ ನನ್ನ ಗಾಂಧಾರ ರತ್ನ ಸಿಂಹಾಸನವನ್ನು ಏರುವ ಇಚ್ಛೆ ನನಗಿತ್ತು. शकुनी महाराज की, शकुनी महाराज की, शकुनी महाराज की.
ದುರ್ಯೋಧನ ನಿನ್ನ ಮೋಸದಿಂದ, ಸುಯೋಧನ ನಿನ್ನ ಕಪಟತನದಿಂದ ಅವೆಲ್ಲವೂ ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ. ಹಾಗೆ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಮುಂದೆ ಅಡಿ ಇಟ್ಟರೆ ಭವಿಷ್ಯದಲ್ಲಿ ಅದು ನಿಜವಾಗುವುದು ಏನು ಎಂದು ಹಿರಿಯರ ನಾಣ್ಣುಡಿಯ ತಕ್ಕಂತೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂಥ ಮೋಸಗಾರನನ್ನು, ಅದರಲ್ಲೂ ನಿನ್ನಂಥ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯ ತಕ್ಕಂತೆ ನಾನು ನಿನ್ನೊಡನೆ ಸೇರಿ ನಿನ್ನನ್ನು ಅಡಿ ಅಡಿಗೂ ಅಡ್ಡಗಟ್ಟುತ್ತಾ ನಿನ್ನ ಅಡ್ಡದಾರಿಯಲ್ಲೇ ನಡೆಸುತ್ತಾ ಬಂದೆನು. ಇನ್ನು ಮುಂದೆ ನೋಡುತ್ತಿರು, ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ನಿನ್ನ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ 99 ಮಂದಿ ಸೋದರರನ್ನು ಮತ್ತು ನಿನ್ನನ್ನು ನಿನಗೆ ನರಕದ ಮಾರ್ಗವನ್ನೇ ಇಡಿಸು. ನರಕದ ಮಾರ್ಗ ನೀನಾಗೆ ಶಕುನಿ. ಸಾರ್ವಭೌಮ ಹಾಗಲ್ಲವಯ್ಯ, ನಿನ್ನ ಪರಮ ವೈರಿಯಾದ ಆ ಪಾಂಡವರಿಗಿನ್ನಷ್ಟರಲ್ಲಿ ನಿನ್ನಾಗಮನ. ಈಗ ನಾನು ಮಾಡಿದ್ದು ಉಚಿತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರುತ ಕೃತವರ್ಮಾದಿಗಳು ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಆದರೆ ಈ ದುರ್ಯೋಧನ ಅಸಹಾಶ್ವರನು ತನ್ನ ಬಾಹುಗಳಲ್ಲಿ ಬಲವಿರುವವರೆಗೂ ಹೋರಾಡಿ ರಣರಂಗದಲ್ಲಿ ಝಂಕರಿಸುವನು. ಆದರೆ ಈ ಜ್ಞಾತಿ ಹಿಂಸೆ, ಸುಯೂತ ಕಲಹ ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದನು, ಯುದ್ಧವು ಅನರ್ಥಕಾರಿ ಎಂದು. ಆದರೆ ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವೆಲ್ಲವನ್ನು ನಯವಾಗಿ ತಿರಸ್ಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಮಾವ, ಕೃಷ್ಣನು ಸಹೋದರ ಸಹೋದರ ಏನು ಸಹೋದರ? ಶಾಸನ ಬಲೆ ಶಾಸನ ಬಲೆ
ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಣ್ಣ. ಶಾಂತಿ ಸಂಧಾನ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗೋ. ಅಗ್ರಜ ಸಹೋದರ, ಆ ತರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮೋಹಿಕ ಜೋಪಡಿಯನ್ನು ಆಶ್ರಯಿಸಿದಂತೆ ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ವಿದುರನಂತಹ ಭಕ್ತರು ಆ ಕೃಷ್ಣನಿಗೆ ಮತ್ತಾರಿರುವರು? ಕೃಷ್ಣನು ವಿದುರ ಭಕ್ತ ಪರಾಧೀನನು. ಈ ದಿನ ಆ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗ. ಸಹೋದರ, ಕುಲಚಲವೆಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳದೆ ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ. ಅಗ್ರಜ ಸಹೋದರ, ಓ ಕೃಷ್ಣನೇನಾದ್ರೂ ನಮ್ಮ ಅರಮನೆಗೆ ಬಂದರೆ ಹ, ಅವನಿಗೆ ಸರಿಯಾದ ಸತ್ಕಾರವನ್ನೇ ಮಾಡುವೆನು. ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ದುಶಾಸನ, ದುಶಾಸನ, ದುಶಾಸನ. ನೋಡಿದೆಯಾ ಮಾವ? ನೋಡಿದೆ ಕಣಪ್ಪ. ಮದಗಜಗಳೆಷ್ಟೇ ಇದ್ದರೋ ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲವೇ? ಒಂದೊಂದು ಸಾರಿ ನನ್ನ ಸಹೋದರನನ್ನು ಶಮನ ಮಾಡಲು ನನಗೂ ದುಸ್ಸಾಹಸವೆನಿಸುವುದು. ಮಾವ, ಈಗೇನು ಮಾಡುವುದು? ಕೃಷ್ಣನ ಮಾತಿಗೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ, ಮತ್ತೆ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ಮುರುಕು ಜೋಪಡಿಯಲ್ಲಿ ಆಶ್ರಯಿಸುತ್ತಿರುವನೇ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ. ನೀನು ಭಕ್ತಿ ವೈರಾಗ್ಯ ನೆವದಿಂದ ವಂಚಿತನಾಗಿ ನೀನು ಪಾಂಡವರಿಗೆ ಆಶ್ರಯನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಶಕುನಿ ಮಾವ, ಕೃಷ್ಣನಲ್ಲಿ ನಿನಗೆ ಏಕಿಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದು ಅವನು ಈಗ ಅವತರಿಸಿದನು. ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ಮೆಚ್ಚಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ನಿನಗೆ ಎಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರಳು ಮುತ್ಕನಾದ ಉಗ್ರಸೇನನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ಸೋದರನನ್ನು ಸುರಪಾನ ಪ್ರವೃತ್ತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ. ಹಾಗಿದ್ದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದಾದರೂ ಏಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಂಧಿ ಯಾಚಿಸುವುದು ನನಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕದರೊಡನೆ ಸರಸವಾಡಬಹುದಲ್ಲವೇ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವು ಹೆಚ್ಚು ನಿನಗೆ ಅವಶ್ಯವಾಯಿತು. ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದರೆ ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ,
ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚಿತವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಶಿಖಂಡಿ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ಕೃಷ್ಣನ್ ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷಕ್ಕಾಗಿ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲ ಅವನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಆಗಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾದೀತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾತ್ಯನಲ್ಲಿ ಇಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ಯುದ್ಧದಲ್ಲಿ ಸೆಣಸಿ, ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯ ಲಕ್ಷ್ಮಿಯನ್ನು ಕೈ ಹಿಡಿದು ಪುನಃ ದೈನ್ಯವೃತ್ತಿ ಏಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದ ಮಾವ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮರೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ಪರಾಚಿತ್ತವಾಗಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಅದಕ್ಕೊಂದು ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಏನದು ಮಾವ ನಿನ್ನ ಸಲಹೆ? ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ ಮಾವ. ನಿನ್ನ ಸಲಹೆಯ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ. ಕೌರವೇಶ್ವರ ಪಾಂಡವರು ಮದವ ಮುರಿವೆ ನಿಕ್ಷಣ ಅಖಂಡ ಸಮರದೋ ಖಂಡಿ ಪಾರ್ಥನ ಜಗುರಿ ಅಖಂಡ ಸಮರದೋ ಖಂಡಿ ಪಾರ್ಥನ ಅಖಂಡ ಶೌರ್ಯದಿ ನಾ ಶಿರವ ಕಡಿಯುವೆ ಅಖಂಡ ಶೌರ್ಯದಿ ನಾ ಶಿರವ ಕಡಿಯುವೆ ದುರಾತ್ಮರನಿಪ ಪಾಂಡುಸುತರ ಮದವ ಮುರಿವೆ ನಿಕ್ಷಣ ಬಂಡ ಭೀಮನ ಊರಿರುದಯವ ಸಿಗದು ಈ ಕ್ಷಣ ಯಮಪುರಿಗೆ ಕಳಿಸುವೆ ಮಾವ. ಸಿಗದು ಈ ಕ್ಷಣ ಯಮಪುರಿಗೆ ಕಳಿಸುವೆ. ರತ್ಪರನಿಪ ಪಾಂಡುಸುತರ ಮದವ ಮುರಿವೆ ನಿಕ್ಷಣ ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ. ಕುರುಕುಲದ ಕೀಟವೇ ನಡೆ. ಕೌರವೇಶ್ವರನ ಛಲ ಅಛಲ. ಅಧಿಕಾರದಿಂದ ಕಪ್ಪಿ ಮೆರೆಯುತ್ತಿರುವಿರೋ ಮೂಢ. ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ? ನಾನು ನೋಡುವೆ. ಅಧಿಕಾರ ಫಲದಿಂದ ಕಪ್ಪಿ ಮೆರೆಯುವೆ.
ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಂದಿರುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ. ತಾಯಿ ನಾನು ನೋಡುವೆ. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಪಾಪ ಕರ್ಣ. ಸೂರಜನು ಇಳಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೈನನು. ಸಿಡಿದೆದ್ದು ನಿಲ್ಲುವನು ಭೀಮಸೈನನು ತನ್ನ ಗದೆಯಿಂದ ನಿನ್ನ ತೊಡೆಯ ಮುರಿಸಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಮುರಿಸಿಕೊಳ್ಳುವನು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗ ಮಲ್ಲ ದಂಡು ದಾಳಿಗಳ ದಂಡ ದೊಡ್ಡದಂಡ ಪ್ರಚಂಡ ಕೌರವೇಶ್ವರ ಬಹುಬರ ಬಹುಬರ ಬಹುಬರ.
ಅನುಜ ಶಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಶಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರತೆ ಸಹೋದರ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರತೆ. ತುಳಸಿ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತಿರು. ತುಳಸಿ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತಿರು. ಸಾಟಿರುವರೆಗೆ ನನಗೆ ಸರಿ ಸಾಟಿರುವತ್ತೆ. ಜನಕ, ಪಿತಾಮಹ, ಗುರುದ್ರೋಣಾದಿಗಳೇ, ಸಭಾ ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ಗೆಡ್ಡೆಗೆನಿಸು ತಿಂದು ಜೀವಿಸುತ್ತಿರುವ ಅವರು ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಶ್ರೀಕೃಷ್ಣನನ್ನು ಇಲ್ಲಿಗೆ ಸಂಧಾನಿಯಾಗಿ ಕಳಿಸುತ್ತಿರುವರಂತೆ. ನೋಡಿದಿರೋ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರಬಹುದು. ಕುಮಾರ, ದುರ್ಯೋಧನ, ತಾತ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ? ನಾನು ಅದಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯದ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಕದಳಿ ಒಳದಂತೆ ನಜ್ಜುಗುಜ್ಜಾಯುವವರು. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸುವುದಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಾನು ಮತ್ತು ಅಂಗರಾಜನಾದ ಕರ್ಣನಿಲ್ಲವೇ? ದುಶ್ಯಾಸನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ದೇವಾಗಲಿ ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮರು ಏನು ಪುರುಷೋತ್ತಮರು ಬರುತ್ತಿರುವುದೇ? ಬರಲಿ ಬರಲಿ, ಬಹಳ ಸಂತೋಷ. ಏನು ಚಕ್ರವರ್ತಿ ಸಾರ್ವಭೌಮನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನೇ? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಈ ದೋಸಿ ಪುತ್ರ ವಿದುರನ ಜೋಪಡಿಯನ್ನು ಆಶ್ರಯಿಸಿದಂತೆ ಎಲ್ಲಿ ಹೋದೀತು ಅವನ ಕೀಳು ಬುದ್ಧಿ. ಸಹೋದರ ಅಗ್ರಜ, ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಚಕ್ರವರ್ತಿ ಸಾರ್ವಭೌಮನಾದ ನಾನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚೋ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ಯೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ನಿನಗೆ ಮರಣಕಾಲವು ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಹೋದರ ದುಶ್ಯಾಸನ, ಪೂಜ್ಯನು ಹಿರಿಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನನ್ನು ಅಣ್ಣನ ವಿರುದ್ಧ ಮಾತನಾಡಿ ಅರ್ಥ ಗೌರವಕ್ಕೆ ಹಾನಿ ತಂದೊಡ್ಡುವ ದ್ರೋಹಿ, ಮರ್ಯಾದಿನ ಸಭೆಯಿಂದ ಆಚೆಗೆ ಹೊರಡು. ಎಲ್ಲ ಹೋದರೆ ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ಕಳುಹಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಎಳೆಯೇ ಪಾಪಿ, ನನ್ನ ಆರಾಧ್ಯ ದೈವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿಯುತ್ತಿರುವೆಯಲ್ಲ.
ನಿನ್ನ ಬಾಯಲ್ಲಿ ಹುಳು ಬೀಳದಿರುವುದೇ? ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದೆ. ಕೇಳು, ಹಿಂದೆ ನೀನು ದ್ರೌಪದಿಯ ವಸ್ತ್ರಾವರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕುವೆ. ಪ್ರಮಾದವಾಯಿತು. ದುರ್ಯೋಧನ ಪೂಜ್ಯರಾದ ವಿಧರ್ಮಾಚಾರ್ಯರನ್ನು ಅಮಾಸ್ಯೆ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿಧರ್ಮಾಚಾರ್ಯರು ನಮಗೆ ಸಹಾಯಕರಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಮ್ಮನ್ನು ಜಯಿಸುವವರೇ ಇಲ್ಲದಂತಾಗಿತ್ತು. ಕರ್ಣ, ನೀನು ಈ ತರ ಗೊಡ್ಡು ಬೆದರಿಕೆ ಎದರಬಹುದೇ? ದುರದೋ ಪಾರ್ಥನ ಶಿರವಂ ಧರಣಿಗೆ ಉರುಳಿತೆ ನೆನುತ ದುರದೋ ಪಾರ್ಥನ ಶಿರವಂ ಧರಣಿಗೆ ಉರುಳಿತೆ ನೆನುತೋ ಶಪಥವನಾಂತು ನಿನಗೆ ಸಮನಿಗಲೇ ಮಹೇಶ್ವರ ಕುಮಾರನನ್ನೆಚ್ಚಿಸೆ ಮಹೇಶ್ವರನ ಕುಮಾರನನ್ನೆಚ್ಚಿಸೆ ಕಾಲವಿದ ಧನುವಂ ಪಡೆದ ನಿನಗೆ ಸಾಟಿ ಕರ್ಣ. ಕರ್ಣ, ಈತನ ದೊಡ್ಡ ಬೆದರಿಕೆಗೆ ನೀನು ಎದರಬಹುದೇ? ಈತನೆಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನೇ? ಅಥವಾ ಇವನೊಂದಲ್ಪ ಬಿಲ್ಲಿನಿಂದ ನಮಗಾಗುವ ಸಹಾಯವಾದರೂ ಏನು? ಇಂತಹ ಬಿಲ್ಲುಗಳು ನನ್ನ ಕೋಶಾಗಾರದಲ್ಲಿ ಸಹಸ್ರಾರಿವವು. ಹೆದರಬೇಡ ಕರ್ಣ, ಕುಳಿತುಕೋ. ಈಗ ಕೇಳಿರಿ ಎಲ್ಲರೂ, ಕವಿಗರೇ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಸಭೆಯಿಂದ ಆಚೆ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ತಿಳಿಸಿದ್ದನೆಲ್ಲ ಸಿದ್ಧವಾಗಿರುವುದೇ? ಸಿದ್ಧವಿರುವುದು ಅಣ್ಣ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ನನ್ನನ್ನು ನಿದ್ರೆ ಬಂದವನಂತೆ ನಟಿಸುತ್ತಾ ಬಹು ವಿಧವಾಗಿ ಕಾಡಿಸಿದನು. ಅದರ ಪ್ರತಿಕಾರವನ್ನು ನಾನು ಈಗ ತೀರಿಸಿಕೊಳ್ಳಬೇಕಾಗಿದೆ. ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಇದು ಸಿದ್ಧವಿರುವುದು ಅಣ್ಣ, ಇದಕ್ಕೋ. ಭಲೆ ಭಲೆ ಸಹೋದರ.
ಅಹಂಕಾರದಿಂದ ಮೆರೆಯುತ್ತಿರುವರು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನನು ತಾನಾಗೇ ಬಿದ್ದರು ಅಥವಾ ಉರುಳಿ ಉರುಳಿ ಬಂದು ಬಿದ್ದರು. ದುರ್ಯೋಧನ 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 ಚಕ್ರವರ್ತಿ ಸಾರ್ವಭೌಮನಾದ ತನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ. ಕೃಷ್ಣ, ನಿನ್ನ ಪಾದಗಳಿಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡವೋ ಮಾಧವ. ನಿತ್ಯವೂ ನಾನು ಭೂದೇವಿಗೆ ನಮಸ್ಕರಿಸಿದಂತೆ ಇಂದು ನಮಸ್ಕರಿಸಿದೆನು. ಅಲ್ಲದೆ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಹೊಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ಜಂಬ ಪಡಬೇಡವೋ ಮಾಧವ. ಬಂದದ್ದಾಯಿತು ರಾಯಭಾರಿ, ಕುಳಿತುಕೋ ಈ ಸಿಂಹಾಸನದಲ್ಲಿ. ಆಗಬಹುದು ಆಗಬಹುದು ದುರ್ಯೋಧನ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇದೆ. ಸದಾ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ನನ್ನ ಅರಮನೆಯ ರಾಜ ನರ್ತಕಿಯರ ದರ್ಶನವನ್ನು ಮಾಡಿಸಿದನು. ನೋಡಿ ಸಂತೋಷ ಪಡು ಸಹೋದರ ದುಶ್ಯಾಸನ. ಅಗ್ರಜ, ಯಾರಲ್ಲಿ? ಆಗಬಹುದು. ಕರುನಾಳ ಕುರುಪು ರಾಜೇಶ್ವರ, ಕರುನಾಳ ಕುರುಪು ಪರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕರುನಾಳ ಕುರುಪು ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ, ಸೋದರ ಮಾವನ ಕೌರವೇಶ್ವರ, ಸುಯೋಧನ ಸೋದರ ಮಾವನ
ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಕರುನಾಳ ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ ಕರುನಾಳ ಕುರುಭೂಪರಾಜೇಶ್ವರ ನೀಲವರ್ಣದ ಚೆಲುವ ಯಾಕೋ ಯಾಕೋ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದಕ್ಕೆ ನಲಿದು ಕೊಳಲ ನಾದಕ್ಕೆ ನಲಿದು ಕೊಳಲ ನಾದಕ್ಕೆ ನಲಿವ ಶ್ರೀಹರಿ ಕೃಷ್ಣ ನರ್ತಕಿಯರ ನಮನ ಚಕ್ರವರ್ತಿ ಸುಯೋಧನನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ. ನರ್ತಕಿಯರೇ, ಅಪರಾಧವಾಯಿತು, ಕ್ಷಮಿಸಿ ಪ್ರಭು.
ಜೇನು ತಕ ದಿಮಿ ತಕ ಜೇನು ತಕ ದಿಮಿ ತಕ ಜೇನು ತಕ ದಿ ತಾಮ್ ತಾಮ್ ತಾ ತಗ ದಿಮಿ ತಗ ಜೇನು ತಗ ದಿಮಿ ತಗ ಜೇನು ತಗ ದಿಮಿ ತಗ ಜೇನು ತಾಮ್ ತಾಮ್ ತಾ ತಕ್ಕು ತಜಂ ದಿನ ತಾಮ್ ತಜಂ ದಿನ ತಾಮ್ ತಗಿ ತಜ ತಾಮ್ ತದಿ ದಿನ ತು ತಜ್ಜಂ ತದಿ ದಿನ ತು ತಜ್ಜಂ ತದಿ ದಿನ ತು ತದಿ ದಿನ ತು ತದಿ ದಿನ ತು ತಾಮ್ ಜೋಣ ತಗದಿಮಿ ತಗ ಜೋಣ ತಗದಿಮಿ ತಗ ಜೋಣ ತಗದಿಮಿ ಜೋಣ ತಗದಿಮಿ ತತ್ತದಿನ ಜೋಣ ತಗದಿಮಿ ತಗ ಜೋಣ ತಗದಿಮಿ ತಗ ಜೋಣ ತಗದಿಮಿ ತಗ ಜೋಣ ತಗದಿಮಿ ತದ್ದಿ ತಗದಿಮಿ ದಾಮ್ ತದ್ದಿ ತಗದಿಮಿ ದಾಮ್ ತದ್ದಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿ ಇವನಿಗೆ ಸರಿಸಾಟಿ ಯಾರಿಗರಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಚಲದಂಕ ಮಲ್ಲ ಕುರುವಂಶ ಕುಲತಿಲಕ ಚಲದಂಕ ಮಲ್ಲ ಕರುನಾಳ ಕುರುಬು ರಾಜೇಶ್ವರ ಕುರುವಂಶ ಕುಲತಿಲಕ್ ಮುಕುಟೇಶ್ವರ ಧೀರ ಕುರುವಂಶ ಕುಲತಿಲಕ್ ಮುಕುಟೇಶ್ವರ ಧೀರ ಕರುನಾಳ ಕುರುಬು ರಾಜೇಶ್ವರ ರಾಜೇಶ್ವರ ರಾಜೇ ಯಾರಲ್ಲಿ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳಿಸಿ ಬೆಳಗ್ಗೆ